ಶ್ರೀಮಾತೆ ಆದಿಶಕ್ತಿ ಸತ್ಯಮ್ಮ ದೇವಿಯ ಹುಟ್ಲು ಜಾತ್ರೆ ಮತ್ತು 9 ಗ್ರಾಮಸ್ಥರಿಂದ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮ ಸಂಪನ್ನವಾಯಿತು. ಕೋಲಾರ ತಾಲೂಕಿನ ಕಾಮದೇನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀಮಾತೆ ಆದಿಶಕ್ತಿ ಸತ್ಯಮ್ಮ ದೇವಿಯ ಹುಟ್ಲು ಜಾತ್ರೆ ಮತ್ತು 9 ಗ್ರಾಮಸ್ಥರಿಂದ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮ ಸಂಪನ್ನವಾಯಿತು. ಕಾಮದೇನಹಳ್ಳಿ, ಚಿನ್ನಾಪುರ, ಯಳಚಿಪುರ, ಹೂವಂಡಹಳ್ಳಿ, ಯಲವಾರ, ಮಾರ್ಜೇನಹಳ್ಳಿ, ಪಾರೆಹೊಸಹಳ್ಳಿ, ಕೂತಾಂಡಹಳ್ಳಿ, ವರದೇನಹಳ್ಳಿ ಗ್ರಾಮಸ್ಥರುಗಳಿಂದ ಶ್ರೀ ಸತ್ಯಮ್ಮ ದೇವಿಗೆ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಗ್ರಾಮಸ್ಥರೆಲ್ಲರೂ ಸೇರಿ ಹುಟ್ಲು ಕಂಬವನ್ನ ನಿಲ್ಲಿಸಿ ತೆಂಗಿನಕಾಯಿ ತಿರುಗಿಸಿ ಕಾಯಿಯನ್ನ ಒಡೆಯಲಾಯಿತು. ಈ ಪದ್ಧತಿ ಹಲವು ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು, ಹಾಗೆ ಕೂಡ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿಗೆ ಅಭಿಷೇಕ, ಅಲಂಕಾರ, ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಸೂಪರ್ ಟಚ್ ಮಾಡಿದ ಹಂಗಕ್ಕಿರ್ಬೋದು, ಅದು ಅವಾಗ ಬಂದಿದ್ದು ಅಂತ. ಕೂಡ ಹೇಳಿಕೆ ಸಾವಿರಾರು ಭಕ್ತರು ಸತ್ಯಮ್ಮ ದೇವಿ ರಥೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಬಾಬು ಮೌನಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆದಿದೆ. ಅನಾದಿ ಕಾಲದಿಂದಲೂ ಇಲ್ಲಿ ಪೂಜೆ ನಡೆಯುತ್ತಿದ್ದು, ಮದುವೆ ಆಗದವರಿಗೆ ಮದುವೆ ಯೋಗ, ಸಂತಾನ ಪ್ರಾಪ್ತಿ ಸೇರಿದಂತೆ ಭಕ್ತರು ಬೇಡಿದ ವರಗಳನ್ನ ತಾಯಿ ನೀಡುತ್ತಿದ್ದು, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಪುಣ್ಯ ಕ್ಷೇತ್ರವಾಗಿ ನೆಲೆಗೊಂಡಿದ್ದು, ದೇವಾಲಯಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆಂದು ಹೇಳಿದರು. ಬುಧವಾರದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು. ಬುಧವಾರ ಶ್ರೀ ಆದಿಶಕ್ತಿ ಚೌಡೇಶ್ವರಮ್ಮಗೆ ಅಭಿಷೇಕ, ಪೂಜಾ ಕೈಂಕರ್ಯಗಳು ನೆರವೇರಿದವು. ಅದಾದ ನಂತರ ಅನ್ನಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು. ಇವತ್ತು ಗುರುವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಗ್ರಾಮದಲ್ಲಿ ಇರತಕ್ಕಂಥ ಆದಿಶಕ್ತಿ ಯಲ್ಲಮ್ಮ ದೇವರಿಗೆ ಮೊದಲನೇದಾಗಿ ದೀಪೋತ್ಸವ ಕಾರ್ಯಕ್ರಮ ಆಯಿತು. ಆ ದೀಪೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಸತ್ಯಮ್ಮನ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಯಿತು. ಜಾತ್ರೆಗೆ ಬೆಳಗ್ಗೆಯಿಂದ ಭಾಳ 9 ಗ್ರಾಮಗಳಿಂದ ಇಲ್ಲಿ ಸತ್ಯಮ್ಮ ದೇಗುಲಕ್ಕೆ ಎಲ್ಲ ಆಗಮಿಸಿದರು ಭಕ್ತರು. ಇಲ್ಲಿ ದೀಪಗಳನ್ನು ಹೊತ್ಕೊಂಡ್ಬಂದು ದೀಪ ಬೆಳಗಿ ಅದಾದ ನಂತರ ದೇವರಿಗೆ ಅಭಿಷೇಕ, ಪೂಜಾ ಕೈಂಕರ್ಯಗಳು ನಡೆಯಿತು. ನಂತರ ರಥೋತ್ಸವ ಕಾರ್ಯಕ್ರಮ ನಡೆದು ಅದಾದಮೇಲೆ ಹುಟ್ಲು ಪರಸೆಯಿಂದ ಇಲ್ಲಿ ಅನಾದಿ ಕಾಲದಿಂದ ಹುಟ್ಲು ಪರಸೆ ನಡ್ಕೊಂಡ್ಬಂದಿದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈಗ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಅನೇಕ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿ ಭಕ್ತರು ಬಂದು ದೇವಿಯ ಒಂದು ಆಶೀರ್ವಾದ ಪಡೆದು ಅವರ ಒಂದು ಕಷ್ಟ ಸುಖಗಳನ್ನು ದೇವಿಗೆ ಅರ್ಪಿಸಿದ್ದಾರೆ. ಆ ದೇವಿ ಬಂದಂಥವ್ರಿಗೆಲ್ಲರಿಗೂ ಭಾಳಷ್ಟು ಆಶೀರ್ವಾದ ಸಿಕ್ಕಿ ಅನೇಕ ರೀತಿಯಲ್ಲಿ ಆ ತಾಯಿಯಿಂದ ಅನುಕೂಲಗಳನ್ನು ಪಡೆದಿದ್ದಾರೆ ಅಂತ ಹೇಳ್ತಾ